ಪಾರ್ಕ್ ಜಾಗದಲ್ಲಿ ಹೋಟೆಲ್ ಕೈಗಾರಿಕಾ ತ್ಯಾಜ್ಯವನ್ನ ಡಂಪ್ ಮಾಡಲಾಗಿದೆ. ಕಸ ಹಾಕಿದ್ದು ಪ್ರಶ್ನೆ ಮಾಡಿದ್ರೆ ಗ್ರಾಮಸ್ಥರಿಗೆ ಆವಾಜ್ ಹಾಕ್ತಾರೆ. ದೊಡ್ಡಬಳ್ಳಾಪುರ ತಾಲೂಕಿನ ಓಬದೇನಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿರುವಂತದ್ದು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ಗ್ರಾಮದಲ್ಲಿ ಜೆಸಿಬಿ ಮೂಲಕ ಗುಂಡಿಯನ್ನ ತೋಡಿ ಕಸ ಡಂಪ್ ಮಾಡಿದ್ದಾರೆ. ದುರ್ವಾಸನೆ ತಾಳಲಾರದೆ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಗ್ರಾಮದ ಅಂತರ್ಜಲ ಕಲುಷಿತಗೊಂಡಿದೆ ಅಂತ ಕಿಡಿಕಾರ್ತಾ ಇದ್ದಾರೆ. ಕಸ ಸುರಿತಾ ಇರುವವರ ಮೇಲೆ ಜನರು ಕೂಡ ಒತ್ತಾಯ ಕೇಳಿ ಬರ್ತಾ ಇದೆ. ಇನ್ನು ಪಾರ್ಕ್ ಜಾಗದಲ್ಲಿಗೆ ಹೋಟೆಲ್ ಹಾಗೂ ಕೈಗಾರಿಕಾ ತ್ಯಾಜ್ಯವನ್ನ ಡಂಪ್ ಮಾಡ್ತಾ ಇದ್ರು. ಕಸ ಹಾಕಿದ್ದನ್ನ ಪ್ರಶ್ನೆ ಮಾಡಿದ್ರೆ ಆ ಗ್ರಾಮಸ್ಥರಿಗೆ ಆವಾಜನ್ನ ಹಾಕ್ತಾ ಇದ್ದಾರೆ. ದೊಡ್ಡಬಳ್ಳಾಪುರ ತಾಲೂಕಿನ ಓಬದೇನಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ಗ್ರಾಮದಲ್ಲಿ ಜೆಸಿಬಿ ಮೂಲಕ ಗುಂಡಿ ತೋಡಿ ಕಸ ಡಂಪ್ ಅನ್ನ ಮಾಡ್ತಾ ಇದ್ದಾರೆ. ಬಂದು ಜೆಸಿಬಿ ಮುಚ್ಚಾಕೋದು ಚಾನ್ಸಸ್ ಇದೆ. ಪೂರ್ತಿ ಕಸನ ರಾತ್ರಿ ಮುಚ್ಚಾಕ್ಬೋದು. ಸರ್, ಈ ಥರ ಕೆಮಿಕಲಿಂದ ಆದರೆ ಇಲ್ಲಿ ಮನುಷ್ಯ ಜೀವನ ಮಾಡೋದು ಕಷ್ಟ ಇದೆ. ಇರಲಿ, ಕೈಗಾರಿಕೆಗಳು ಬರಬೇಕು, ಹೊಸಬರಿಗೆ ಕೆಲಸಗಳು ಬರಬೇಕು, ಓಕೆ. ಸರ್ಕಾರ ಮಾನದಂಡ ಇದೆ, ಕೈಗಾರಿಕೆ ತ್ಯಾಜ್ಯ ಎಲ್ಲ ಹಾಕ್ಬೇಕಂತ ಇದೆ. ಅದನ್ನೆಲ್ಲ ಗಾಳಿಗೆ ತೂರಿ ಅವ್ರು ಇಷ್ಟ ಬಂದ ಕೆರೆಗಳು ಹಾಕಿದರೆ ಇಲ್ಲಿ ಹಸುಗಳು, ಜಾನುವಾರುಗಳು, ಮಕ್ಕಳಿಗೆ ಸ್ಮೆಲ್ಲು, ಕೆಮಿಕಲ್ಲು ತುಂಬ ಸುತ್ತಮುತ್ತ ಜನರಿಗೆ ತುಂಬ ಇದರಿಂದ ನಮ್ಗೆ ತೊಂದರೆ ಆಗ್ತಾ ಇದೆ. ದಯಮಾಡಿ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ನಮ್ಮ ಪಟ್ಟಣ ಪಂಚಾಯತಿ CEO ಅವರು ಎಲ್ಲ ಅಧಿಕಾರಿ ಸೇರಿ ಈ ಸಮಸ್ಯೆಯನ್ನು ಒಂದು ಸಾಲ್ವ್ ಮಾಡಬೇಕು. ಇಲ್ಲಿರ್ತಕ್ಕಂಥ ನಾಗರಿಕರಿಗೆ ಸರಳವಾಗಿ ಜೀವನ ಮಾಡೋಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಸರ್, ಇಲ್ಲಿ ತುಂಬ KDB ಇಂಡಸ್ಟ್ರಿ ಏರಿಯಾ ತುಂಬ ದೊಡ್ಡದು ಸರ್. ಇದು 350 ಹೆಚ್ಚು ಫ್ಯಾಕ್ಟ್ರಿಗಳಿದ್ದಾವೆ. ಅವ್ರಿಗೆ ಗೊತ್ತಿದೆ, ಬಟ್ ಅವರು ಪೊಲ್ಯೂಷನ್ ಮಂಡಳಿಯವರು ಇದನ್ನ ಆ್ಯಕ್ಷನ್ ತೊಗೋಬೇಕು. ಸಂಬಂಧಪಟ್ಟ ಅಧಿಕಾರಿ ಈಗ ಇರಲಿ, ಕೆಲಸಗಳು ಉದ್ಯೋಗಗಳು ಬೇಕು, ಉದ್ಯೋಗಗಳು ಕೊಟ್ಟಿದ್ದಾರೆ. ಇಲ್ಲಿ ಘನತ್ಯಾಜ್ಯ ಹಾಕುವಂಥ ಒಂದು ಘಟಕ ವಿಲೇವಾರಿ ಘಟಕ ಇದೆ, ಅಲ್ಲಿ ವಿಲೇವಾರಿ ಮಾಡಿ.